ನೋಡಿ ವರ್ದಳ್ಳಿ ಶ್ರೀಧರ ಆಶ್ರಮಕ್ಕೆ ಹೊರಡ್ತಾ ಇದ್ದೀವಿ. ಇನ್ನೇನು ಬಂದು ರೀಚ್ ಆಗಿದ್ದೀವಿ. ನನ್ನ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಬನ್ನಲ್ಲಿ ದೇವಸ್ಥಾನ ತೋರಿಸ್ತೀನಿ. ಅಲ್ಲಿಗೆ ಬಂದಾಯಿತು. ಈಗ ಹೊರಡ್ತಾ ಇದ್ದೀವಿ ಒಳಗಡೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ. ಮಂಗಳಾರತಿ 7:30 ಸ್ಟಾರ್ಟ್ ಆಗ್ತಿದೆ. ಅಷ್ಟರೊಳಗೆ ಹೋಗಿ ಮುಟ್ಟಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ನೋಡಿ ಕಲ್ಯಾಣಿ. ಇಲ್ಲಿ ನೋಡಿ ತೀರ್ಥ ಸ್ನಾನ ಮಾಡಿದ್ರೆ ನಿಜವಾಗ ಹೇಳ್ತೀನಿ, ನಮ್ಗೇನ ಕಾಯಿಲೆ ಇದ್ರೂ ಕಮ್ಮಿ ಆಗ್ತೈತೆ. ನನ್ನ ಮಗನು ಮುಖ ತೊಳ್ಕೊತಿದ್ದಾನೆ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಮೇಲೆ ಹೋಗ್ಲಿಕ್ಕೆ ಸ್ಥಳ ನೋಡಿ, ಮೇಲೆ ಹೋಗ್ಲಿಕ್ಕೆ ಸ್ಥಳ ಇದು. ಇಲ್ಲಿ ನೋಡಿ ಅವರು ಸ್ನಾನ ಮಾಡ್ತಾಯಿದ್ರಂತೆ, ಮತ್ತು ತಪಾಸ್ ಮಾಡ್ತಿದ್ರಂತೆ ಇಲ್ಲಿ. ಬನ್ನಿ ಬನ್ನಿ. ನೋಡಿ ದೇವಸ್ಥಾನದೊಳಗಡೆ, ಮೂಲ ದೇವಸ್ಥಾನದೊಳಗೆ ರೀಚ್ ಆದ್ವಿ ನೋಡಿ. ನೋಡಿ ಅವರು ರೆಸ್ಟ್ ತಗೊತಾ ಇದ್ದಿದ್ದು, ಮತ್ತು ಅವರು ಐಟಮ್ಗಳೆಲ್ಲ ಹೆಂಗಿದೆ ಬಾಕ್ಲಾಕಿದ್ದಾರೆ. ಏನೂ ತೋರ್ಸೋಕ್ಕಾಗಲ್ಲ. ನಿಜವಾಗಿ ಹೇಳ್ತೀನಿ, ತುಂಬ ಖುಷಿ ಆಗ್ತೈತಿ ಈ ದೇವಸ್ಥಾನಕ್ಕೆ ಬಂದು ನೋಡಿ. ಹಗಲೊತ್ತಂದರೆ ಚೆನ್ನಾಗಿ ತೋರಿಸ್ತಿದೆ. ಇದು ರಥ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಬೆಳಗ್ಗೆ ಆದರೆ ಬಂದು ನೋಡ್ಬೋದಾಗಿತ್ತು. ದೇವಸ್ಥಾನ ಹಿಂಭಾಗ ಬಂದ್ಬಿಟ್ಟು ಈ ಗೋಡೆ ಒಳಗಡೆ ₹1 ಕಾಯಿನ್, ₹2 ಕಾಯಿನ್ ಅಂಟಿಸಿದ ತಕ್ಷಣ ಅದು ನಿಂತ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಆಗ್ತೈತಂತೆ. ಆ ಥರ ದೇವಸ್ಥಾನ ಹಿಂಭಾಗ. ಇಲ್ಲಿ ಪಾದಪೂಜೆ ನಡೀತೈತೆ. ಈಗ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಗುರುಗಳದ್ದು ಪಾದಪೂಜೆ ನಡೀತೈತೆ ನೋಡಿ. ನೋಡಿ ಶ್ರೀಧರ ಗುರುಗಳು ಏಕಾಂತಿ ಇದ್ದಿದ್ದು ಸ್ಥಳ ಇದು. ಇದು ಕ್ಲೋಸ್ ಮಾಡಿಟ್ಟಿದ್ದಾರೆ. ಕಟ್ತಿದ್ದಾರೆ, ಏನೋ ಹೊಸ್ದಾಗಿ ಕಟ್ತಿದ್ದಾರೆ. ಈಗ ಯಂತ್ರ ಮಾಡೋ ಸ್ಥಳ ಇದು. ಮಂತ್ರಗಳು ಓದ್ತಾರಲ್ಲ ಬೆಳಗ್ಗೆ ಹೋಮ ನೋಡಿ. ಹೌದಂಬರ ಮರ ಇಲ್ಲಿ ತಪಾಸ್ ಮಾಡ್ತಿದ್ದಾರಂತೆ ಗುರುಗಳು ನೋಡಿ. ಇಲ್ಲಿ ಬಂದು ತೋರಿಸ್ತೀನಿ. ರಾತ್ರಿ ಒಳಗೆ ಕರೆಂಟ್ ಬೇರೆ ಹೋಗಿದೆ, ಏನೂ ಕಾಣಿಸ್ತಾನೆ ಇಲ್ಲ ನೋಡಿ. ಅಪ್ಪ ಎಷ್ಟು ಖುಷಿ ಆಗ್ತಿತ್ತು. ಅವ್ರಿಗೆ ತುಳಸಿ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಒಂದು ಎಳೆ ಒಣಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಸುತ್ತಮುತ್ತಲ ಸ್ವಲ್ಪ ಕಾಡೆ ಹೆಚ್ಚಾಗಿರೋದು. ಆಯಿತು ದರ್ಶನ, ಟೈಮು ಆಯಿತು, ಕ್ಲೋಸ್ ಮಾಡ್ತಾರೆ. ಈಗ ಮನೆಗೆ ಹೊರಡೋದೇನು. ಶಾಂತ ಕುತ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರು ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಎಷ್ಟು ಖುಷಿ ಆಗ್ತಾಯಿತ್ತು. ಈ ಸುತ್ತಮುತ್ತ ಎಲ್ಲ ಸ್ವಲ್ಪ ಕಾಡ್ತಾರೇ. ನಡೀತಾ 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 ನಾವು ಮೇಲೆ ಹತ್ತಿದೆ ಗೊತ್ತಾಗಲ್ಲ, ಕೆಳಗಿಳಿಯೋದು ಗೊತ್ತಾಗ. ಎಲ್ಲ ಕಡೆ ದೇವ್ರ ಬಗ್ಗೆ ಹಾಕಿದ್ದಾರೆ ಬೋರ್ಡ್ಗಳು. ನೋಡಿಕೊಂಡು ಓದ್ಕೊಂಡು ಹೋಗ್ಬೋದು. ಎಷ್ಟು ಉದ್ದಕ್ಕಿದೆ ನೋಡಿ. ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಒಂದು ದಾರಿ ಇದೆ. ಈ ದಾರಿಗೆ ಹೋದರೆ ಅವರು ಫುಲ್ ಅಲ್ಲಿನೂ ತಪಾಸ್ ಮಾಡಿರೋ ಸ್ಥಳ ಇದೆ. ಇದು ಪ್ರಸಾದಕ್ಕೆ ಹೋಗೋ ದಾರಿ, ಊಟಕ್ಕೆ ಹೋಗೋ ದಾರಿ ಇದು. ಬೆಳಗ್ಗೆ ತಿಂಡಿನೂ ಅಷ್ಟೇ, ಮಧ್ಯಾಹ್ನದ ಊಟ, ರಾತ್ರಿದ ಊಟ 3 ಇರ್ತೈತೆ. ಇದು ಬಂದು ಆಫೀಸು. ನಮ್ಮ ಬ್ಯಾಗಿಗೆ ಇಡ್ಬೋದು. ರೂಮ್ ಬೇಕಂದ್ರೆ ನೋಡಿ ಇಲ್ಲಿದೆ. ಭಾಳ ಕಡಿಮೆ ರೂಮ್ ಚಾರ್ಜು. ಎಲ್ಲರದ್ದು ಊಟ ಆಯಿತು. ಈಗೆಲ್ಲ ಹೊರಡ್ತಾ ಇದ್ದೀವಿ. ಏನಾನ ಬೇಕಂದ್ರೆ ಐಟಮ್ ತೊಗೊಬೋದು. ದೇವಸ್ಥಾನ ಗುರುಗಳದ್ದು ಆಫೀಸು. ಏನಾನ ಇಲ್ಲೇ ಕೊಡೋಂಗಿದ್ರೆ ದೇವರಿಗೆ ಕಾಣಿಕೆ ಬಿಡ್ಬೋದು. ಪ್ರಸಾದಕ್ಕೆ ಅಕ್ಕಿ, ಬೇಳೆ ಎಲ್ಲನೂ ದಾನ ಮಾಡ್ತಾರೆ. ಬೆಲ್ಲ ಎಲ್ಲ ನೋಡಿ. ಇದೆಲ್ಲ ಗೋಶಾಲೆ. ತುಂಬ ವೆರೈಟಿ ಗೋವುಗಳಿದೆ. ಈಗ ಒಳಗಡೆ ಹೋಗೋಕ್ಕಾಗಲ್ಲ, ಪಾಪ ಬಂದ್ ಮಾಡಿ ಅದು ಕ್ಲೋಸ್ ಮಾಡಿದ್ದಾರೆ ಗೇಟು.
ಹಾಗೆ ಹೀಗೆ ಬಂದು ದೇವ್ರ ಹತ್ರ ರೀಚ್ ಆಗಿ ದೇವ್ರ ದರ್ಶನನೂ ಆಯಿತು. 7:15ಗೆ ಕ್ಲೋಸ್ ಮಾಡ್ತಾರೆ. ಆದರೆ ಇವತ್ತು 8 ಗಂಟೆ ಆದರೂ ನಿಜವಾಗ್ಲೂ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಮಗೆಲ್ಲ ಮುಗೀತು. ಒಳ್ಳೆ ರೀತಿಯಲ್ಲಿ ದರ್ಶನಗಳಾಯಿತು. ಒಳಗಡೆ ಫೋಟೋ ಹಿಡಿಯೋಕ್ಕೆಲ್ಲ ಬಿಡೋದಿಲ್ಲ. ಹಂಗಾಗಿ ಎಲ್ಲ ಆಯಿತು. ಇನ್ನೇನು ಬೆಂಗಳೂರಿಗೆ ಹೊರಡೋದೆ. ನಾವು ವರ್ಷ ಆಗೋಯ್ತು ಇಲ್ಲಿ ಬಂದು, ಇಲ್ಲಾಂದರೆ ತಿಂಗಳು ನಾವು ವರದಾಳಿಗೆ ಬರ್ತಾಯಿದ್ವಿ ಮಠಕ್ಕೆ. ಈ ಸತಿನೇ ಲೇಟ್ ಆಯಿತು. ಎಲ್ಲ ಖುಷಿಯಾಗಿ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಂಗಳೂರಿಗೆ ಹೊರಡೋದೆ. ಬಾಯ್.